ಆತ್ಮೀಯ ಸ್ನೇಹಿತರೆ, ತಮ್ಮದೇ ಆದ ಯೂಟ್ಯೂಬ್ ಚಾನಲ್ KSB ಸ್ಟಡಿ ಸರ್ಕಲ್ಗೆ ಸ್ವಾಗತ. ಇವತ್ತು 8ನೇ ತರಗತಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಪಾಠ ಆಧಾರಿತ ಮೌಲ್ಯಾಂಕನ ಘಟಕ ಪರೀಕ್ಷೆ ಅಧ್ಯಾಯ 1 ಆಧಾರಗಳು, ಇನ್ನು ಮರುಸಿಂಚನದಲ್ಲಿ ಮೂಲಾಧಾರಗಳು ಅಂತೇಳಿ ನೋಡ್ತೀವಿ. ಇಲ್ಲಿ ಡೈರೆಕ್ಟಾಗಿ ಏನು ಮಾಡೋಣ ಅಂತಂದ್ರೆ ಪ್ರಶ್ನೆಗಳನ್ನ ನೋಡೋಣ, ಆಮೇಲೆ ಉತ್ತರಗಳೊಂದಿಗೆ ನೋಡ್ತಾ ಹೋಗೋಣ. ಇನ್ನು ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮುಖ್ಯ ಪ್ರಶ್ನೆ 1. ಇಲ್ಲಿ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳನ್ನೇ ಏನಪ್ಪ ಅಂದ್ರೆ ಸರಿಯಾದದನ್ನು ಆಯ್ಕೆ ಮಾಡಿಕೊಂಡು ಬರೀಬೇಕು. ಮೊದಲೇ ಪ್ರಶ್ನೆ ಏನಂತಂದ್ರೆ ವೆನ್ಸ್ ಥ್ಯಾಂಗನ ಪ್ರಸಿದ್ಧ ಕೃತಿ. ಇಲ್ಲಿ ಉತ್ತರ ಬರೀಬೇಕು. ಇನ್ನು ನೆಕ್ಸ್ಟು 2ನೇ ಪ್ರಶ್ನೆ, ಉತ್ತರ ಮೇರೂರು ಶಾಸನ ಇವರ ಕಾಲಕ್ಕೆ ಸೇರಿದೆ ಅಂತಕ್ಕಂಥ ಪ್ರಶ್ನೆ ಇದೆ. ಇನ್ನು 3ನೇದು ಏನಂತಂದ್ರೆ ಭಾರತದಲ್ಲಿ ಮೊದಲ ಒಂದು ಶಾಸನ ಹೊರಡಿಸಿದ ಅರಸ ಅಂತೇಳಿ ಪೂರ್ಣನೇ ಪ್ರಶ್ನೆ ಇದೆ. ಇನ್ನು ಮುಖ್ಯ ಪ್ರಶ್ನೆ 2ರಲ್ಲಿ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೀಬೇಕು. 4ನೇ ಪ್ರಶ್ನೆ ಆಧಾರಗಳು ಎಂದರೇನು ಅಂತಕ್ಕಂಥದ್ದಿದೆ. 5ನೇದು ಸಿಲೋನಿನ 2 ಪ್ರಸಿದ್ಧ ಕೃತಿಗಳು ಯಾವಂತೇಳಿ. ಇನ್ನು ಮುಖ್ಯ ಪ್ರಶ್ನೆ 3ರಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ 2ರಿಂದ 4 ವಾಕ್ಯಗಳಲ್ಲಿ ಉತ್ತರ ಬರೀಬೇಕು. 6ನೇ ಪ್ರಶ್ನೆ ಏನಂತಂದ್ರೆ ಆಧಾರಗಳು ಎಂದರೇನು ಅಂತಕ್ಕಂಥ ಪ್ರಶ್ನೆ ಇದೆ. ಇನ್ನು 7ನೇ ಪ್ರಶ್ನೆ ಏನಂತಂದ್ರೆ ಆಧಾರಗಳ ಪ್ರಕಾರಗಳು ಯಾವುವು ಅಂತೇಳಿ ಒಂದು ಪ್ರಶ್ನೆ ಇದೆ. ಇನ್ನು 8ನೇ ಪ್ರಶ್ನೆ ಏನಂತಂದ್ರೆ ಪ್ರಾಕ್ತನ ಆಧಾರಗಳನ್ನು ವಿಂಗಡಿಸಿರಿ ಅಂತಕ್ಕಂಥದ್ದಿದೆ. 9ನೇ ಪ್ರಶ್ನೆ ವಿದೇಶಿ ಸಾಹಿತ್ಯಗಳನ್ನು ಹೆಸರಿಸಿ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ಇನ್ನು ಮುಖ್ಯ ಪ್ರಶ್ನೆ 4ರಲ್ಲಿ 6 ವಾಕ್ಯಗಳಲ್ಲಿ ಏನಪ್ಪ ಅಂದ್ರೆ ಉತ್ತರವನ್ನು ಬರೀಬೇಕು. 10ನೇ ಪ್ರಶ್ನೆ ಏನಂತಂದ್ರೆ ಭಾರತ ಇತಿಹಾಸ ಮೌಖಿಕ ಆಕಾರಗಳಿಂದ ರೂಪುಗೊಳ್ಳುತ್ತದೆ, ಸಮರ್ಥಿಸಿ ಅಂತಕ್ಕಂಥ ಒಂದು ಪ್ರಶ್ನೆ. ಇನ್ನು ಮುಖ್ಯ ಪ್ರಶ್ನೆ 5ರಲ್ಲಿ 8 ಒಂದು ವಾಕ್ಯಗಳಲ್ಲಿ ಏನಪ್ಪ ಅಂದ್ರೆ ಬರೀಬೇಕು. ಇಲ್ಲಿ 11ನೇ ಪ್ರಶ್ನೆ ಏನಂತಂದ್ರೆ ಭಾರತದ ಇತಿಹಾಸ ರಚಿಸಲು ಸಾಹಿತ್ಯಗಳು ಹೇಗೆ ಪೂರಕವಾಗಿವೆ ಅಂತಕ್ಕಂಥದ್ದನ್ನು ವಿವರಿಸಬೇಕು. ಇನ್ನು ಮರುಸಿಂಚನ ಭಾಗದಲ್ಲಿ ಏನಪ್ಪ ಅಂದ್ರೆ ಮೂಲಾಧಾರಗಳು ಅಂತಕ್ಕಂಥದ್ದು ಇದೆ. 1 ಮತ್ತು 2 ಅಂತಕ್ಕಂಥದ್ದು ನೋಡ್ತೀವಿ. ಇಲ್ಲಿ 12ನೇ ಪ್ರಶ್ನೆ ಏನಂತಂದ್ರೆ ಪ್ರಾಗೈತಿಹಾಸಿಕ ಕಾಲದ 2 ಕಾಲಘಟ್ಟಗಳನ್ನು ಹೆಸರಿಸಿ ಅಂತಕ್ಕಂಥದ್ದು 2 ಅಂಕದ ಪ್ರಶ್ನೆ ಇದೆ. ಇನ್ನು 13ನೇ ಪ್ರಶ್ನೆ ಏನಂತಂದ್ರೆ ಈ ಕೆಳಗಿನ ಆಧಾರಗಳ ಮಹತ್ವವನ್ನು ತಿಳಿಸಿ. ಆಧಾರಗಳು ಯಾವ ತಂದಾಗ ಶಾಸನಗಳದವ, ನಾಣ್ಯಗಳದವ, ಆಮೇಲೆ ಸ್ಮಾರಕಗಳಂತ ಹೇಳಿ ಇರ್ತಕ್ಕಂಥದ್ದು. ಇವುಗಳ ಮಹತ್ವವನ್ನು ನೋಡಬೇಕು. ಇಲ್ಲಿ ಪ್ರತಿಯೊಂದು ಪ್ರಶ್ನೆಯ ಒಂದು ಉತ್ತರವನ್ನು ಏನು ಮಾಡೋಣ ಅಂತಂದ್ರೆ ಇಲ್ಲಿ ಇದೇ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮುಖ್ಯ ಪ್ರಶ್ನೆ 1ರಲ್ಲಿ ಏನಂತಂದ್ರೆ ಮೊದಲೇ ಪ್ರಶ್ನೆ ಇರ್ತಕ್ಕಂಥದ್ದು ಹುಯೆನ್ ಒಂದು ಪ್ರಸಿದ್ಧ ಕೃತಿ ಯಾವುದು ಅಂತೇಳಿ. ಇಲ್ಲಿ ಪ್ರಸಿದ್ಧ ಕೃತಿ ಯಾವುದು ಅಂದಾಗ ಸಿವುಕಿ ಅಂತಕ್ಕಂಥದ್ದು ಪ್ರಸಿದ್ಧ ಕೃತಿ ಆಗ್ತದೆ. ಇನ್ನು ನೆಕ್ಸ್ಟು ಏನಂತಂದ್ರೆ ಉತ್ತರ ಮೇರೂರು ಶಾಸನ ಇವರ ಕಾಲಕ್ಕೆ ಸೇರಿದೆ. ಯಾವ ಕಾಲಕ್ಕೆ ಸೇರಿದೆ ತಂದಾಗ ಚೋಳರ ಕಾಲಕ್ಕೆ ಇಲ್ಲಿ ಸೇರಿರ್ತಕ್ಕಂಥದ್ದು. ನೆಕ್ಸ್ಟ್ 3ನೇ ಪ್ರಶ್ನೆ ಏನಂತಂದ್ರೆ ಭಾರತದಲ್ಲಿ ಮೊದಲು ಶಾಸನ ಹೊರಡಿಸಿರ್ತಕ್ಕಂಥ ಅರಸ ಯಾರು ಅಂತೇಳಿ ಪ್ರಶ್ನೆ ಇದೆ. ಇಲ್ಲಿ ಹೊರಡಿಸಿರ್ತಕ್ಕಂಥ ಅರಸ ಯಾರು ತಂದಾಗ ಅಶೋಕ ಅಂತೇಳಿ ಕರಿತೀವಿ. ಇನ್ನು 2ನೇ ಮುಖ್ಯ ಪ್ರಶ್ನೆ 2ರಲ್ಲಿ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೀಬೇಕಿತ್ತು. 4ನೇ ಪ್ರಶ್ನೆ ಏನಂತಂದ್ರೆ ಆಧಾರಗಳು ಎಂದರೇನು. ಇಲ್ಲಿ ಮಾನವನ ಗತಕಾಲದ ಚರಿತ್ರೆಯ ರಚನೆಗೆ ಬೇಕಾಗಿರ್ತಕ್ಕಂಥ ಮೂಲ ಸಾಮಗ್ರಿಗಳು ಏನಂತೇಳಿ ಕರಿತೀವಿ ಅಂತಂದ್ರೆ ಇಲ್ಲಿ ಆಧಾರಗಳು ಅಂತೇಳಿ ಕರಿತೀವಿ. ಇನ್ನು ನೆಕ್ಸ್ಟ್ 5ನೇ ಪ್ರಶ್ನೆ ಏನಂತಂದ್ರೆ ಸಿಲೋನಿನ 2 ಪ್ರಸಿದ್ಧ ಕೃತಿಗಳು ಯಾವುವು ಅಂತೇಳಿ ಪ್ರಶ್ನೆ ಇದೆ. ದೀಪವಂಶ ಮತ್ತು ಮಹಾವಂಶ ಅಂತಕ್ಕಂಥವುಗಳು ಏನಂತಂದ್ರೆ ಸಿಲೋನಿನ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಕೃತಿಗಳಂತೇಳಿ ನೋಡ್ತೀವಿ. ನೆಕ್ಸ್ಟ್ ಮುಖ್ಯ ಪ್ರಶ್ನೆ 3ರಲ್ಲಿ 2ರಿಂದ 4 ವಾಕ್ಯಗಳಲ್ಲಿ ಉತ್ತರ ಬರೀಬೇಕು. 6ನೇ ಪ್ರಶ್ನೆ ಏನಂತಂದ್ರೆ ನಾಣ್ಯಶಾಸ್ತ್ರ ಎಂದರೇನು. ನಾಣ್ಯಗಳ ಸ್ವರೂಪ, ವಿಕಾಸ ಹಾಗೂ ಬೆಳವಣಿಗೆ ಬಗ್ಗೆ ತಿಳಿಸಿಕೊಡ್ತಕ್ಕಂಥ ಒಂದು ಅಧ್ಯಯನಕ್ಕೆ ಏನಂತೇಳಿ ಕರಿತೀವಿ ಅಂತಂದ್ರೆ ನಾಣ್ಯಶಾಸ್ತ್ರ ಅಂತೇಳಿ ಕರಿತೀವಿ. ಇನ್ನು 7ನೇ ಪ್ರಶ್ನೆ ಏನಂತಂದ್ರೆ ಆಧಾರಗಳ ಪ್ರಕಾರಗಳು ಯಾವುವು ಅಂತೇಳಿ. ಇಲ್ಲಿ ಆಧಾರಗಳ ಪ್ರಕಾರಗಳು ಯಾವ ತಂದಾಗ ಸಾಹಿತ್ಯಿಕ ಆಧಾರಗಳು, ಪ್ರಾಕ್ತನ ಆಧಾರಗಳು ಅಥವಾ ಪುರಾತತ್ವ ಆಧಾರಗಳು ಅಂತೇಳಿ ಕರಿತೀವಿ. ಇನ್ನು 3ನೇದು ಯಾವುದಂತಂದ್ರೆ ಮೌಖಿಕ ಆಧಾರಗಳು ಮತ್ತು ಐತಿಹ್ಯಗಳು ಅಂತೇಳಿ ಪ್ರಮುಖವಾಗಿ ಆಧಾರಗಳ ಪ್ರಕಾರಗಳನ್ನು ನೋಡ್ತೀವಿ. 8ನೇ ಪ್ರಶ್ನೆ ಏನಂತಂದ್ರೆ ಪ್ರಾಕ್ತನ ಆಧಾರಗಳನ್ನು ವಿಂಗಡಿಸಿರಿ ಅಂತಕ್ಕಂಥದ್ದಿದೆ. ಪ್ರಾಕ್ತನ ಆಧಾರಗಳು ಅಂತಂದಾಗ ಶಾಸನಗಳದವ, ನಾಣ್ಯಗಳದವ, ಸ್ಮಾರಕಗಳು, ಭೂ ಉತ್ಖನನ ಅಂತೇಳಿ ಎಷ್ಟು ಪ್ರಾಕ್ತನ ಆಧಾರಗಳನ್ನು ನೋಡ್ತೀವಿ. ಇನ್ನು 9ನೇ ಪ್ರಶ್ನೆ ಏನಂತಂದ್ರೆ ವಿದೇಶಿ ಸಾಹಿತ್ಯಗಳನ್ನು ಹೆಸರಿಸಿ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ವಿದೇಶಿ ಸಾಹಿತ್ಯ ತಂದಾಗ ಮೆಗಸ್ತಾನಿಸನ ಒಂದು ಇಂಡಿಕಾ ಅಂತಕ್ಕಂಥ ಒಂದು ಕೃತಿಯನ್ನು ನೋಡ್ಬೋದು. ಇದು ವಿದೇಶಿ ಸಾಹಿತ್ಯಗಳು ಅಂಥೇಳಿ. ಇನ್ನು ವೆನ್ಸ್ ಥ್ಯಾಂಗನ ಸಿವುಕಿ ಆಗಿರ್ಬೋದು, ಪಾಹಿಯಾನ ಒಂದು ಕೋಕಿ ಆಗಿರ್ಬೋದು. ನೆಕ್ಸ್ಟು ಟಾಲೆಮಿಯ ಜಿಯೋಗ್ರಫಿ ಆಗಿರ್ಬೋದು. ಇವೆಷ್ಟು ಏನಪ್ಪ ಅಂತಂದ್ರೆ ವಿದೇಶಿ ಸಾಹಿತ್ಯಗಳಂತೇಳಿ ನೋಡ್ತೀವಿ. ಇನ್ನು ಮುಖ್ಯ ಪ್ರಶ್ನೆ ಏನಂತಂದ್ರೆ 4ರಲ್ಲಿ 6 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು. 10ನೇ ಪ್ರಶ್ನೆ ಏನಂತಂದ್ರೆ ಭಾರತದ ಇತಿಹಾಸ ಮೌಖಿಕ ಒಂದು ಆಧಾರಗಳಿಂದ ರೂಪುಗೊಳ್ಳುತ್ತದೆ, ಸಮರ್ಥಿಸಿ ಅಂತಕ್ಕಂಥದ್ದು.
ಇಲ್ಲಿ ಭಾರತದ ಒಂದು ಏನಪ್ಪ ಅಂದ್ರೆ ಬಹುಮುಖ್ಯ ಪರಂಪರೆ. ಸೊ ಇಲ್ಲಿ ಅರ್ಥ ಮಾಡಿಕೊಳ್ಳಲು ಮೌಖಿಕ ಆಕಾರಗಳು ಏನಾಗ್ತಾವೆ ಅಂದ್ರೆ ಇಲ್ಲಿ ಸಹಾಯಕ ಬರ್ತಾವೆ. ಅಷ್ಟೇ ಅಲ್ಲದೆ ಸ್ಥಳೀಯ ಇತಿಹಾಸವನ್ನು ತಿಳಿಯಲಿನಪ್ಪ ಅಂದ್ರೆ ಇಲ್ಲಿ ಮೌಖಿಕ ಆಧಾರಗಳಂತಕ್ಕಂಥದ್ದು ಇಲ್ಲಿ ಸಹಾಯಕ ಬರ್ತಾವೆ. ಅಷ್ಟೇ ಅಲ್ಲದೆ ಪರೋಕ್ಷ ಒಂದು ಇತಿಹಾಸವನ್ನು ಏನು ಮಾಡ್ತಾವೆ ಅಂದರೆ ಇಲ್ಲಿ ಬಿಂಬಿಸ್ತಾವೆ ಅಂತೇಳಿ ನೋಡ್ತೀವಿ. ಅಷ್ಟೇ ಅಲ್ಲದೆ ವ್ಯಕ್ತಿಯ ವೈಭವ ಅಥವಾ ಸ್ಥಳದ ಒಂದು ಮಹಿಮೆಯನ್ನು ಕೂಡ ಏನು ಮಾಡ್ತಾವೆ ಅಂದರೆ ಈ ಒಂದು ಆಕಾರಗಳು ತಿಳಿಸ್ತವೆ. ನೆಕ್ಸ್ಟು ಮುಖ್ಯ ಪ್ರಶ್ನೆ 5ರಲ್ಲಿ 8 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕಾಗಿತ್ತು. 11ನೇ ಪ್ರಶ್ನೆ ಏನಂತಂದ್ರೆ ಭಾರತದ ಇತಿಹಾಸ ರಚಿಸಲು ಸಾಹಿತ್ಯಗಳು ಹೇಗೆ ಪೂರಕವಾಗಿವೆ ವಿವರಿಸಿ ಅಂತಕ್ಕಂಥದ್ದು. ಇಲ್ಲಿ ನೋಡೋದಾದ್ರೆ ಆಯಾ ಕಾಲಘಟ್ಟದ ಒಂದು ಚರಿತ್ರೆಯನ್ನು ಏನು ಮಾಡ್ತಾವೆ ಅಂದ್ರೆ ಅರಿಯಲಿಲ್ಲಿ ಈ ಒಂದು ಸಾಹಿತ್ಯಗಳು ಏನು ಮಾಡ್ತಾವೆ ಅಂದ್ರೆ ಸಹಾಯಕ ಬರ್ತಾವೆ. ಅಷ್ಟೇ ಅಲ್ಲದೆ ಚರಿತ್ರೆಯನ್ನು ನಿಖರವಾಗಿ ಹೇಳಲು ಏನಪ್ಪ ಅಂದ್ರೆ ಈ ಸಾಹಿತ್ಯಗಳಂತಕ್ಕಂಥದ್ದು ಸಹಾಯಕ ಬರ್ತವೆ. ಅಷ್ಟೇ ಅಲ್ಲದೆ ಗತಕಾಲದ ಚರಿತ್ರೆ ಅರಿಯಲು ಏನಪ್ಪ ಅಂದ್ರೆ ಸಹಾಯಕ. ಆಯಾ ಕಾಲಮಾನದ ಬದುಕಿನ ವಿವಿಧ ಆಯಾಮಗಳ ಬಗ್ಗೆ ಏನಪ್ಪ ಅಂದ್ರೆ ವಿವರಣೆಯನ್ನು ಕೊಡ್ತವೆ. ನೆಕ್ಸ್ಟು ಹೊಸ ತಿಳುವಳಿಕೆ ಮೂಡುವುದೇನಪ್ಪ ಅಂದ್ರೆ ಇಲ್ಲಿ ನಮ್ಗೆ ಸಾಧ್ಯ ಆಗ್ತದೆ. ಇನ್ನು ಗತಕಾಲದ ದೃಷ್ಟಿಕೋನ ಏನಾಗ್ತವಪ್ಪ ಅಂದ್ರೆ ಬದಲಾಗುವುದು. ಸೊ ಇದಿಷ್ಟು ಏನಂತಂದ್ರೆ ಈ ಪ್ರಶ್ನೆಗೆ ಇಲ್ಲಿ ಉತ್ತರ ಅಂತೇಳಿ ನಾವು ನೋಡ್ತೀವಿ. ಇನ್ನು ಭಾಗ 2ರಲ್ಲಿ ಮರುಚಿಂಚನ ಅಂತಕ್ಕಂಥದ್ದಿದೆ. ಸೊ ಇದರಲ್ಲಿ ಅಧ್ಯಾಯ ಏನಂತಂದ್ರೆ ಮೂಲಾಧಾರಗಳು ಅಂತಕ್ಕಂಥದ್ದಿದೆ. ಸೊ 1 ಮತ್ತು 2. ಇನ್ನು 12ನೇ ಪ್ರಶ್ನೆ ಏನಂತಂದ್ರೆ ಪ್ರಾಗೈತಿಹಾಸಿಕ ಕಾಲದ 2 ಕಾಲಘಟ್ಟಗಳನ್ನು ಹೆಸರಿಸಿ ಅಂತಕ್ಕಂಥದ್ದಿದೆ. ಸೊ 2 ಕಾಲಘಟ್ಟಗಳು ಯಾವತ್ತಂದಾಗ ಶಿಲಾಯುಗ, 2ನೇದು ಲೋಹಗಳ ಯುಗ ಅಂತೇಳಿ ಕರಿತೀವಿ. ನೆಕ್ಸ್ಟ್ 13ನೇ ಪ್ರಶ್ನೆ ಏನಂತಂದ್ರೆ ಆಧಾರಗಳ ಮಹತ್ವವನ್ನು ತಿಳಿಸಿ ಅಂತಕ್ಕಂಥದ್ದಿತ್ತು. ಸೊ ಆಧಾರಗಳ ಮಹತ್ವ ತಂದಾಗ ಇಲ್ಲಿ ಶಾಸನಗಳಂತೇಳಿ ಮೊದಲಿದ ಆಧಾರ. ಇಲ್ಲಿ ಇವು ಏನಪ್ಪ ಅಂದ್ರೆ ಆ ಕಾಲದ ಒಂದು ಜೀವಂತ ಸಾಕ್ಷಿಗಳಂತೇಳಿ ನೋಡ್ತೀವಿ. ಅಂದಿನ ಕಾಲದ ಒಂದು ಧರ್ಮ, ಸಂಸ್ಕೃತಿ, ಆರ್ಥಿಕತೆ, ಆಡಳಿತ, ಮುಂತಾದ ಅಂಶಗಳ ಕುರಿತಾಗಿ ಏನು ಮಾಡ್ತಾವೆ ಅಂದ್ರೆ ಮಾಹಿತಿಯನ್ನು ಒದಗಿಸ್ತಾವೆ. ಇನ್ನು ಅಂದಾಗ ಏನಂತಂದ್ರೆ ಚರಿತ್ರೆ ರಚಿಸುವಲ್ಲಿ ಸಹಾಯಕ ಆಗ್ತಾವೆ. ಸೊ ನಾಣ್ಯಗಳ ಸ್ವರೂಪ, ವಿಕಾಸ ಹಾಗೂ ಬೆಳವಣಿಗೆ ಬಗ್ಗೆ ತಿಳ್ಕೊಳ್ಳೋಏನಪ್ಪ ಅಂದ್ರೆ ಇಲ್ಲಿ ಸಹಾಯಕ ಆಗ್ತವೆ. ನೆಕ್ಸ್ಟು ಏನಂತಂದ್ರೆ 3ನೇದಾಗಿತ್ತು ಯಾವುದಂತಂದ್ರೆ ಸ್ಮಾರಕಗಳಂತೇಳಿ. ಸೊ ಇವುಗಳೇನಪ್ಪ ಅಂದ್ರೆ ಸಾಂಸ್ಕೃತಿಕ ಪರಂಪರೆಯ ಒಂದು ಜೀವಂತ ಸಾಕ್ಷಿಗಳಾಗಿರ್ತವೆ. ಸೊ ಅಂದಿನ ಕಾಲಘಟ್ಟದ ಒಂದು ಸೃಜನಶೀಲತೆ, ತಾಂತ್ರಿಕತೆ, ಹೊಸ ತಿಳುವಳಿಕೆ ಪಡೆಯಲು ಏನಪ್ಪ ಅಂದ್ರೆ ಇವು ಸ್ಮಾರಕಗಳು ಸಹಾಯಕ ಆಗ್ತವೆ. ಇವಿಷ್ಟು ಏನಪ್ಪ ಅಂದ್ರೆ ಇಲ್ಲಿ ಶಾಸನಗಳ ಮಹತ್ವ ಅಂತೇಳಿ ನೋಡ್ತೀವಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ, ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.